ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಗೆಳೆಯ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳ್ಕೊಡಕ್ಕೆ ಹೊಂದಿದ್ದೀನಪ್ಪ ಅಂತಂದ್ರೆ, ಒಂದು PDF ನಲ್ಲಿ KB ಯಲ್ಲಿ ಯಾವ ತರನಾಗಿ MB ಯಲ್ಲಿ ಇರ್ತಕ್ಕಂಥ PDF ಅನ್ನ ಯಾವ ತರನಾಗಿ KB ಯಲ್ಲಿ ಕನ್ವರ್ಟ್ ಮಾಡಬೇಕು, ಯಾವ ತರನಾಗಿ ಸಣ್ಣ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡಕ್ಕೆ ಹೊಂಟಿದ್ದೀನಿ. ಅದಕ್ಕಾಗಿ ಇದನ್ನು ನಾನು ಸ್ಪೆಷಲ್ ಆಗಿ ನಾನು ನಿಮಗೆ ಇವತ್ತ ಹೇಳ್ಕೊಡಕ್ಕೆ ಹೊಂಟಿದ್ದೀನಿ. ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವೇನು ಮಾಡ್ತೀವಪ್ಪ ಅಂತಂದ್ರೆ, KB ಯಲ್ಲಿ ಕನ್ವರ್ಟ್ ಮಾಡಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ ವೆಬ್ಸೈಟ್ನಲ್ಲಿ. ಅದಕ್ಕಾಗಿ ನಮಗೇನು ಪ್ರಾಬ್ಲಮ್ ಆಗ್ತೈತಪ್ಪ ಅಂತಂದ್ರೆ, ಅದನ್ನು MB ಯಲ್ಲಿ ಯಾವ ಥರನಾಗಿ MB ಯಲ್ಲಿ ಇರ್ತಕ್ಕಂಥದ್ದನ್ನು KB ಯಲ್ಲಿ ಯಾವ ಥರನಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಭಾಳ ಡಿಸ್ಟರ್ಬ್ ಮತ್ತು ಕನ್ಫ್ಯೂಷನ್ ಇರ್ತೀವಿ. ಅದಕ್ಕಾಗಿ ಒಂದು ವೆಬ್ಸೈಟ್ ಐತಿ, ಆ ವೆಬ್ಸೈಟನ್ನು ಯಾವ ಥರನಾಗಿ ನಾವು ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಮೊಬೈಲ್ ಸ್ಕ್ರೀನನ್ನು ನನ್ನ ಒಂದು ಇದರಲ್ಲಿ ಏನು ಮಾಡ್ತೇನೆ ಅಂದರೆ, ಬಲಗಡೆಗೆ ಏನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಲೇಔಟ್ ಮಾಡ್ತೀನಿ, ನೀವು ನೋಡ್ಕೋಬೋದು. ಈಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಕ್ರೋಮ್ನಲ್ಲಿ ಹೋಗ್ಬೇಕು. ಕ್ರೋಮ್ನಲ್ಲಿ ಹೋಗ್ಬಿಟ್ಟು PI7 PDF ಅಂತ ಮಾಡಬೇಕು. PDF ಟೂಲ್ ಅಂತ ಮಾಡಿದ್ರೂ ಬರುತ್ತೆ. PDF ಟೂಲ್ ಅಂತ ಮಾಡಿದರೆ ಸಾಕು. ಇಷ್ಟು ಮಾಡಿ ಓಕೆ ಮಾಡಬೇಕು. ಓಕೆ ಮಾಡಿದ ನಂತರ ನಾವು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಪ್ರಪ್ರಥಮವಾಗಿರ್ತಕ್ಕಂಥ ಇದನ್ನು ಸೈಟ್ ಮೇಲೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ನಂತರ ಒಂದು ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡ ನಂತರ ಈ ಥರನಾಗಿ ಓಪನ್ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದ ನಂತರ ನಾವೇನು ಮಾಡಬೇಕಪ್ಪ ಅಂದರೆ, ಈ ಥರನಾಗಿ ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ, ರೀಸೈಜ್ PDF ಇನ್ MB ಅಂತೇಳಿ. ಅದ್ರ ಮೇಲೆ ಓಪನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಾಗ 1 ಸೆಕೆಂಡ್ನಲ್ಲಿ ಬರುತ್ತೆ ಅದು. ನಾವು PDF ಏನು ಮಾಡ್ಬೋದಪ್ಪ ಅಂದ್ರೆ, ಯಾವ ನಮ್ಮ PDF ಅನ್ನ MB ಯಲ್ಲಿ ಇರ್ತಕ್ಕಂಥ PDF ಅನ್ನ KB ಯಲ್ಲಿ ಮಾಡ್ಬೇಕಂತೀವೋ ಆ PDF ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ನಾವು ಕ್ಲೋಸ್ ಮಾಡ್ತಾ ಇದೀನಿ. ಕ್ಲೋಸ್ ಮಾಡಿದ ನಂತರ ಒಂದು PDF ಇದೆ, ಅದನ್ನ ನಾವೇನು ಮಾಡ್ತಾ ಇದೀವಿ, ಕನ್ವರ್ಟ್ ಮಾಡ್ತಾ ಇದೀವಿ. 100% ಆಯ್ತು. ಈಗ ನೀವು ನೋಡ್ಬೋದು, ಇಲ್ಲಿ 900 KB ತನ ಇದನ್ನ ಮಾಡಬಹುದು ಅಂತ ಹೇಳಿದೆ. ಮತ್ತೆ ನೀವು ಏನಾದ್ರು ನೇಮ್ ಏನಾದ್ರು ಕೊಡ್ಬೇಕಂತ ಮಾಡಿದ್ರೆ ಈ PDF ನೀವು ಕೊಡ್ಬೋದು. ನಾನು ಇಲ್ಲಿ ಪ್ರಕಾಶ್ ಅಂತ ಕೊಡ್ತಾ ಇದ್ದೀನಿ, ಪ್ರಕಾಶ್ ಕರಿಗಾರ್ ಅಂತ ಕೊಡ್ತಾ ಇದ್ದೀನಿ. ಕರಿಗಾರ್ ಅಂತ ಕೊಟ್ಟು ಓಕೆ ಮಾಡ್ತೇನೆ. ಓಕೆ ಮಾಡಿದ ನಂತರ ಈ PDF ಸೈಜ್ ಬರುತ್ತೆ 996 KB ದಲ್ಲಿ ಬರ್ತೈತಿ. ನೀವು ಇದಕ್ಕಿಂತ ಸಣ್ಣ ಮಾಡಬಹುದು, ಆದ್ರೆ ನಾನೀಗ ಎಷ್ಟು ಬಂದಿದೆ ಅಂತ ಅಷ್ಟೇ ಮಾಡಿದ್ದೀನಿ. ಅಷ್ಟು ಮಾಡಿದ ನಂತರ ಇದನ್ನ ಡೌನ್ಲೋಡ್ಗೆ ಹಾಕ್ಬೇಕು. ಡೌನ್ಲೋಡ್ಗೆ ಹಾಕಿದ ನಂತರ ಈ ತರ ಒಂದು ಪಿಪಪ್ ಬರ್ತೈತಿ. ಅದ್ರ ಮೇಲೆ ಡೌನ್ಲೋಡ್ ಅಗ್ರಿ ಅಂತ ಇದನ್ನ ಕೊಡಬೇಕು. ಡೌನ್ಲೋಡ್ ಅಗ್ರಿ ಅಂತ ಕೊಟ್ಟು ಕೂಡಲೇ ನಮಗೇನು ಬರುತ್ತಪ್ಪ ಅಂದ್ರೆ, ಇಲ್ಲಿ ಒಂದು ಡೌನ್ಲೋಡ್ ಇದನ್ನ ಬರುತ್ತೆ, ನೀವು ನೋಡ್ಬೋದು. ಇಲ್ಲಿ ಬಂದಿದೆ ನೋಡಿ. ನಾನು 2 ಸಲ ಕೊಟ್ಟೆ, 2 ಸಲ ಬಂದ್ಬಿಡ್ತದು. ಇಲ್ಲಿ ಡೌನ್ಲೋಡ್ ಇದ್ರ ಮೇಲೆ ಬಂದ್ಬಿಟ್ಟೆ. ಇಲ್ಲಿ ಬಂದ ನಂತರ ನೀವು ನೋಡ್ಬೋದು ಯಾವ ತರನಾಗಿ ಸಹಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಇದನ್ನ ಕೊಟ್ಟೈತಿ. ಆದ್ರೆ MB ನ ಕಡಿಮೆ ಮಾಡೈತಿ. ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಶೇರ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಶೇರ್ ಮಾಡ್ತೀನಿ ವಾಟ್ಸಪ್ ನಲ್ಲಿ. ನನ್ನ ನಂಬರಿಂದ ನಮ್ಮ ಒಂದು ಮಿಸಸ್ ನಂಬರ್ಗೆ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು MB ಎಲ್ಲಿದೆ ಅಂತ ಹೇಳಿದ್ರೆ 1 MB ಯಲ್ಲಿ ಬರ್ತಾ ಇದೆ. ಅದು 10 MB ಯಲ್ಲಿ ಇರ್ತಕ್ಕಂಥ ಅದನ್ನ 1 MB ಯಲ್ಲಿ ಬಂದಿದೆ. ನಾವು KB ಯಲ್ಲಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ಶೇರ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.